ಮನೆಯಲ್ಲಿ ಪ್ರತಿದಿನ ಕಷ್ಟ, ನರಳಾಟ, ತೊಂದರೆ, ಅನಾರೋಗ್ಯದ ಸಮಸ್ಯೆ, ದುಡ್ಡಿನ ಸಮಸ್ಯೆ, ನೆಮ್ಮದಿ ಅನ್ನೋದೇ ಇಲ್ಲ ಗುರುಗಳೇ. ಪ್ರತಿದಿನ ಜಗಳ ಕದನಗಳಾಗತ್ತೆ. ಇಂತಹ ತೊಂದರೆಗಳಿಂದ ಹೊರಗೆ ಬರಬೇಕು. ಮನೆಯಲ್ಲಿ ದುಡ್ಡು ಕಾಸು ಅನ್ನುವುದು ನಿಲ್ಲಬೇಕು. ಯಾವುದೇ ರೀತಿಯ ತೊಂದರೆಗೆ ಪರಿಹಾರ ಅನ್ನುವುದು ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ ಅಂತ ತುಂಬ ಜನ ಕೇಳಿದ್ರಿ. ಅಂಥವರಿಗಾಗಿ ಇಲ್ಲೊಂದು ಪುಟ್ಟ ಪರಿಹಾರ ಪಂಡಿತ್ ಶ್ರೀ ಮಂಜುನಾಥ ಗುರುಗಳು ತಿಳಿಸಿದ್ದಾರೆ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಮಂಜುನಾಥ ಗುರುಗಳು ನಿಮ್ಮ ಜೊತೆಗೆ ಇದ್ದಾರೆ. ಎಷ್ಟೋ ದಿನದಿಂದ ನರಳುತ್ತಿರುವಂತಹ ನಿಮ್ಮ ಕಷ್ಟಗಳು, ಅನಾರೋಗ್ಯದ ಸಮಸ್ಯೆಗಳು, ತೊಂದರೆಗಳನ್ನು ಕೂಡ ಇವರು ಬಗೆಹರಿಸಿದ್ದಾರೆ. ಅಂತಹದರಲ್ಲಿ ಇದು ಯಾವ ಸೀಮೆ ದೊಡ್ಡ ಕಷ್ಟ ಹೇಳಿ? ಇಂತಹ ಕಷ್ಟಗಳನ್ನು ಬಗೆಹರಿಸಲು ಯಾವ ತಂತ್ರವನ್ನು ಮನೆಯಲ್ಲಿ ಮಾಡಿಕೊಳ್ಳಬೇಕು ಅಂತ ಗುರುಗಳು ತಿಳಿಸಿದ್ದಾರೆ. ಅದೇನು ಅಂತ ಹೇಳ್ತೀನಿ. ನೀವಿನ್ನೂ ನಮ್ಮ ಸಿದ್ಧಿ ಮಂತ್ರಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಟ್ಕೊಳ್ಳಿ. ಪ್ರತಿದಿನ ವಿಡಿಯೋಗಳು ನಿಮಗೆ ತಲುಪುತ್ತೆ. ಮನೆಯಲ್ಲಿ ಕಷ್ಟಗಳು ಇದ್ದೇ ಇರುತ್ತದೆ. ಸಣ್ಣ ಪುಟ್ಟ ಕಷ್ಟಗಳು ಇದ್ದಾಗಲೇ ಅದನ್ನು ಬಗೆಹರಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಅದು ದೊಡ್ಡ ಕಷ್ಟವಾಗಿ ಮಾರ್ಪಾಡಾಗಬಹುದು. ಹಣಕಾಸಿನ ಸಮಸ್ಯೆ ಇರಬಹುದು, ದುಡ್ಡಿನ ಸಮಸ್ಯೆ ಇರಬಹುದು, ಅಥವಾ ಅನಾರೋಗ್ಯದ ಸಮಸ್ಯೆಗಳಿರಬಹುದು, ಸಣ್ಣ ಪುಟ್ಟ ಮನಸ್ತಾಪಗಳು ಇರಬಹುದು. ಇದೆಲ್ಲವೂ ಕೂಡ ಪ್ರಾರಂಭದಲ್ಲಿ ನಿವಾರಣೆ ಆದರೆ ಮುಂದೆಯೂ ಕೂಡ ನಿವಾರಣೆ ಆದಾಗೆಯೇ. ಇಂತಹ ಸಮಸ್ಯೆಗಳು ಬಂದಾಗ ಎಕ್ಕದ ಎಲೆಯನ್ನು ತೆಗೆದುಕೊಳ್ಳಬೇಕು. 2 ಬೆಳ್ಳುಳ್ಳಿ ಎಸಳುಗಳನ್ನು ತೆಗೆದಿಟ್ಟುಕೊಳ್ಳಬೇಕು. ಮೊದಲು ಎಕ್ಕದ ಎಲೆಯನ್ನು ಅರಿಶಿಣದ ನೀರಿನಲ್ಲಿ 1 ದಿನಗಳ ಕಾಲ ಉಣಿಯಲು ಬಿಡಬೇಕು. ಈ ಬೆಳ್ಳುಳ್ಳಿ ಎಸಳುಗಳನ್ನು ಕೂಡ ಅದರ ಜೊತೆಯಲ್ಲಿ ಉಣಿಯಲು ಬಿಡಬೇಕು. 1 ದಿನಗಳ ಕಾಲ ಉಂಟು ಆದ ನಂತರ ಅದನ್ನು ತೆಗೆದು ಅರಿಶಿಣದಿಂದ ಓಂ ಶ್ರೀಂ ಕ್ಲೀಂ ಸರ್ವ ಕಷ್ಟ ನಿವಾರಣಾಯ ಸ್ವಾಹ ಅಂತ ಬರಿಬೇಕು. ಬರೆದಾದ ಬಳಿಕ ಆ 2 ಬೆಳ್ಳುಳ್ಳಿ ಎಸಳುಗಳನ್ನು ಎಕ್ಕದ ಗಿಡದ ಎಲೆಯ ಮೇಲೆ ಇಟ್ಟು ನಂತರ ಅದರಿಂದ ಒಂದು ಮಂತ್ರವನ್ನು ಹೇಳಿಕೊಟ್ಟಿದ್ದೀವಲ್ಲ ಅದನ್ನು ಹೇಳುತ್ತಾ ನೀವು ನಿಮ್ಮ ಮನೆ ಹತ್ತಿರ ಇರುವಂತಹ ಯಾವುದೇ ಒಂದು ನಿರ್ಜನ ಪ್ರದೇಶದಲ್ಲಿ ಅದನ್ನು ಬಿಡಬೇಕು. ಮನೆಯಲ್ಲಿರುವ ಕಷ್ಟಗಳು ನಿವಾರಣೆ ಆಗಲಿ ಅಂತ ಹೇಳಿಕೊಂಡು ಅದನ್ನು ಬಿಡಬೇಕು. ಹಾಗೂ ನಿಮ್ಮ ಸಮಸ್ಯೆಗೆ ತಕ್ಕ ಹಾಗೆ ಪರಿಹಾರ ಆಗಬೇಕು ಅಂದರೂ ಕೂಡ ಅದರ ಮೇಲೆ ಒಂದು ಕಲ್ಲನ್ನು ಇಡಬೇಕು. ಈ ರೀತಿ ಇಟ್ಟು ಮನೆಯ ಕಷ್ಟಗಳು ನಿವಾರಣೆ ಆಗಲಿ, ದುಃಖಗಳು ಕಳೆಯಲಿ, ದುಡ್ಡಿನ ಸಮಸ್ಯೆಗಳು ಪರಿಹಾರ ಆಗಲಿ, ಅನಾರೋಗ್ಯದ ಸಮಸ್ಯೆಯಿಂದ ಪರಿಹಾರ ಪಡೆದು ಆರೋಗ್ಯವಂತ ಕುಟುಂಬ ನಮ್ಮದಾಗಲಿ, ಜಗಳ ಕದನಗಳಿಗೆ ವಿರಾಮ ಸಿಗಲಿ ಅಂತ ಹೇಳಿ ಇದನ್ನು ಅಲ್ಲಿಯೇ ಬಿಡಬೇಕು. ನಿಮ್ಮ ಕಷ್ಟಗಳು ಏನೇ ಇದ್ದರೂ ಪರಿಹಾರಕ್ಕಾಗಿ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ.